ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿದ ವ್ಯಕ್ತಿ ವಿರುದ್ಧವೇ ಬಿತ್ತು ಎಫ್ಐಆರ್. ಜೆಡಿಎಸ್ ಕಾರ್ಯಕರ್ತನ ವಿರುದ್ಧವೇ ಎಫ್ಐಆರ್ ದಾಖಲು. ಸುಳ್ಳು ಆರೋಪ ಮಾಡಿ ಹಣಕ್ಕಾಗಿ ಪೀಡಿಸಿದ್ದಾರೆ ಎಂದು ದೂರು. ಸೂರಜ್ ಆಪ್ತ ಶಿವಕುಮಾರ್ ರಿಂದ ದೂರು ದಾಖಲು. ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಸೂರಜ್ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಂತೆ ಆ ಯುವಕ. ಸಂತ್ರಸ್ತ ಯುವಕನಿಂದ 5 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ. 5 ಕೋಟಿ ಬಳಿಕ 3 ಕೋಟಿ ಅಥವಾ 2 ಕೋಟಿ ಆದ್ರೂ ಕೊಡಿ ಅಂತ ಪೀಡಿಸಿದ್ದಂತೆ. 2 ಕೋಟಿ ಆದ್ರೂ ಹಣ ಕೊಡಿಸು ಎಂದು ಡಿಮ್ಯಾಂಡ್ ಮಾಡಿದ್ದಾನೆ. ಹಣ ಕೊಡಿಸದಿದ್ರೆ ಅವರ ಮರ್ಯಾದೆ ಕಳಿತೇನೆ. ಬ್ಲಾಕ್ ಮೇಲ್ ಮಾಡಿದ ಬಗ್ಗೆ ದೂರಿನಲ್ಲಿ ಉಲ್ಲೇಖವಿದೆ. ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ರಿಂದ ಆರೋಪ ಕೇಳಿಬಂದಿದೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿದ್ದಾರೆ. ಇನ್ನು ರೇವಣ್ಣ ಕೂಡ ಇತ್ತೀಚೆಗಷ್ಟೇ ಬಂಧನ ಮುಕ್ತವಾಗಿ ಒಂದು ರೀತಿಯಾಗಿ ರಿಲೀಫ್ ಅನ್ನ ಪಡಿತಾ ಇದ್ರೆ, ಇತ್ತ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದೆ. ಆರೋಪ ಮಾಡಿದ ವ್ಯಕ್ತಿ ವಿರುದ್ಧವೇ ಬಿತ್ತು ಎಫ್ಐಆರ್. ಈಗ ಜೆಡಿಎಸ್ ಕಾರ್ಯಕರ್ತನ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ. ಸುಳ್ಳು ಆರೋಪ ಮಾಡಿ ಹಣಕ್ಕಾಗಿ ಪೀಡಿಸಿದ್ದಾರೆ ಎನ್ನುವಂತ ದೂರು. ಸೂರಜ್ ಆಪ್ತ ಶಿವಕುಮಾರ್ ರಿಂದ ದೂರು ದಾಖಲಾಗಿದೆ. ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೂರಜ್ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಂತೆ ಆ ಯುವಕ. ಸಂತ್ರಸ್ತ ಯುವಕನಿಂದ 5 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ. 5 ಕೋಟಿ ಬಳಿಕ 3 ಕೋಟಿ ಅಥವಾ 2 ಕೋಟಿ ಆದ್ರೂ ಕೊಡಿಸಿ ಅನ್ನೋದಾಗಿ ಡಿಮ್ಯಾಂಡ್ ಅನ್ನ ಮಾಡಿದ್ದಾನಂತೆ. ಎಲ್ಲಾದ್ರೂ ಹಣ ಕೊಡದೇ ಇದ್ರೆ ಮರ್ಯಾದೆ ಕಳಿತೀನಿ ಅಂತ ಬ್ಲಾಕ್ ಮೇಲ್ ಮಾಡಿರೋ ಬಗ್ಗೆ ಎಫ್ಐಆರ್ ಅಲ್ಲಿ ಉಲ್ಲೇಖವಾಗಿದೆ. ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ರಿಂದ ಆರೋಪ ಕೇಳಿ ಬಂದಿದೆ.